DMK ಪಕ್ಷನ ಒಪ್ಪಿಸ್ಕೊಂಡ್ಬನ್ನಿ, ಪ್ರಧಾನಿ ಹತ್ರ 10 ನಿಮಿಷದಲ್ಲಿ ಮೇಕೆದಾಟು ಪರ್ಮಿಷನ್ ಕೊಡ್ತೀನಿ ನಾನು ಅಂತ ಹೇಳಿದ್ರು. ರಾಜ್ಯದಲ್ಲಿ ಅಲಯನ್ಸು ರಾಷ್ಟ್ರದ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅದು ರಾಜಕೀಯವಾದಂಥ ತೀರ್ಮಾನಗಳು. ಅವರವರ ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥ ಯಾವುದೇ ಪಕ್ಷ ಆಡಳಿತಕ್ಕೆ ಬಂದ್ರೂ ಆ ರಾಜ್ಯದ ಹಿತವನ್ನೇ ನೋಡ್ತಾರೆ ವಿನ ನ್ಯಾಷನಲ್ ಲೆವೆಲಲ್ಲಿ ತಗೊಂಡಂಥ ತೀರ್ಮಾನಕ್ಕೆ ಯಾರೂ ಬದ್ಧರಾಗಿರಲ್ಲ. ಮೊನ್ನೆ ಮಾನ್ಯ ಕುಮಾರಸ್ವಾಮಿಯವರು ಮೈಸೂರು ಪ್ರತಿಭಟನೆ ಮಾಡೋಕ್ಕೆ ಹೊರಟ್ರಲ್ಲ BJPಯವರು, ಅವಾಗ ಯಾಕೆ ಇವರು ವಿರೋಧ ಮಾಡಿದ್ರು? ಅವ್ರು ಹೇಳಿದ ತಕ್ಷಣ ಹೋಗ್ಬೇಕಾಗಿತ್ತಲ್ಲ ಇವರಿದ್ದೆ. ಮೊನ್ನೆ LHಯಿಂದ ಅವ್ರು ಪ್ರತಿಭಟನೆ ಮಾಡಿದಾಗ ಇವರು ಅದನ್ನು ವಿರೋಧ ಮಾಡಿದ್ರಲ್ಲ. ಸೊ ಇವರು ಸಹ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಯಾವುದಾದ್ರು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಯೋಚನೆ ಮಾಡಿ ಕೊಡಬೇಕು. ಅವತ್ತು ನೀವೇ ಟ್ರೋಲ್ ಮಾಡಿದ್ದೀರ, 5 ನಿಮಿಷದೊಳಗಡೆ ನಾನು ಆದೇಶವನ್ನು MP ಮಾಡಿದ ತಕ್ಷಣ ಕೊಡಿಸ್ತೀನಿ ಅಂತ. ಅವತ್ತು ಈ ಕೆಳಗಡೆ ಏನಾರು ಕಂಡೀಷನ್ ಹಾಕಿದ್ರಾ? DMK ಪಕ್ಷದಿಂದ ಅನುಮತಿಯನ್ನು ಪಡೆದರೆ ನಾನು ಮೋದಿಯವ್ರ ಹತ್ರ 5 ನಿಮಿಷದಲ್ಲಿ ಮಂಜೂರಾತಿಯನ್ನು ಕೊಡಿಸ್ತೀನಿ ಅಂತ ಏನಾರು ಕಂಡೀಷನ್ ಹಾಕಿದರೆ ಅದಕ್ಕೆ ನಾವು ಒಪ್ಕೋತೀವಿ. ಇವ್ರದ್ದು ತಪ್ಪೇನಿಲ್ಲ. ನಾವು ಕೆಲವು ಟೈಮ್ ಲಾಟ್ರಿ ಟಿಕೆಟ್ ಮಾಡ್ತಾರೆ, ಮೇಲ್ಗಡೆ ಒಂದು ಪ್ರೈಸ್ ಅನೌನ್ಸ್ ಮಾಡಿ ಕೆಳಗಡೆ ಒಂದು ಕಂಡೀಷನ್ ಹಾಕ್ತಾರೆ. ಅಂದರೆ ಅವ್ನ ಪ್ರೈಸ್ ಗೆದ್ರೂ ಅದು ಅವನಿಗೆ ಗಿಫ್ಟ್ ಸಿಗೋಂಗಿಲ್ಲ. ಆ ಕಂಡೀಷನ್ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಬಟ್ ಅದು ಸಿಗಲ್ಲ. ಆ ರೀತಿ ಏನಾದ್ರೂ ಕುಮಾರಸ್ವಾಮಿಯವರು ಕಂಡೀಷನ್ ಹಾಕಿದರೆ ನಾನು ಒಪ್ತಿದ್ದೆ. ಯಾವುದೇ ಕಂಡೀಷನ್ ಇಲ್ಲದೆ ಮಂಡ್ಯ ಜನ ನನ್ನನ್ನು ಗೆಲ್ಲಿಸಿ ನಾನು ಕೇಂದ್ರದಲ್ಲಿ ಮೋದಿಯವ್ರ ಹತ್ರ 5 ನಿಮಿಷದಲ್ಲಿ ಆದೇಶ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅವರೇ. ನೀವೇ TVಯವರು ಹಿಂದೆ ಮುಂದೆ ಹಾಕಿ ಓಡಿಸಿದ್ದೀರಾ. ಈಗಲೂ ಸಹ ಯಾವುದೋ ಸಂದರ್ಭ ಬಂದಾಗ ಹಾಕ್ತಿದ್ದೀರಾ. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈ ಥರದ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಿಲ್ಲಿಸಬೇಕು. ನಾನು ಅವ್ರ ಜೊತೆ ಅವ್ರ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ತೀರ್ಮಾನ ತಗೋತೀನಿ. ಆದರೂ ಸಹ ಸಂದರ್ಭಗಳಿಗೆ ಬರ್ತವೆ. ಬಟ್ ಇದು ಅಲ್ಲ, ಅವ್ರಿಗೆಲ್ಲ ಗೌರವ ಅಲ್ಲ. ಅವರು ಒಂದೇ ಮಾತಿನಲ್ಲಿ ನಾನು ಮಾತಾಡಿ ಸತ್ಯ, ಆದರೆ ನಾನು ಅದರಲ್ಲಿ ತಪ್ಪಾಗಿದೆ, ಫೇಲ್ ಆಗಿದೆ, ನನ್ನ ಮಾತು ಮೋದಿಯವ್ರ ಹತ್ರ ನಡೀತಾ ಇಲ್ಲ, ನಾನು ಈ ಒಂದು ಮೇಕೆದಾಟು ವಿಚಾರದಲ್ಲಿ ನಾನು ಯಾವುದೇ ಥರದ ಸಹಾಯ ಮಾಡಲಿಕ್ಕೆ ನಾನು ಹೆಲ್ಪ್ಲೆಸ್ ಅಂತ ಹೇಳ್ಬಿಟ್ರೆ ನಾವು ಇನ್ನು ಮತ್ತೆ ಅವ್ರ ವಿಚಾರದಲ್ಲಿ ಕೆಣಕಕ್ಕೆ ಹೋಗಲ್ಲ. ಇಲ್ಲ ಅಂದರೆ ನಮ್ಮ ವಿಜೇಂದ್ರಣ್ಣೋ ಅಶೋಕ್ ಅಣ್ಣನೋ ಕರ್ಕೊಂಡೋಗಿ ಜೊತೆಯಲ್ಲಿ ಮೋದಿಯವ್ರ ಹತ್ರ ಎಲ್ಲರೂ ಮೋದಿಯವ್ರ ಹತ್ರ ಹೋಗಿ ಇಂಪ್ಲಿಯನ್ಸ್ ಮಾಡಾದ್ರೂ ಮೇಕೆದಾಟನ್ನು ಒಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡಲಿ. ಅದು ಬಿಟ್ಟು ಈ ಥರದ್ದೆಲ್ಲ ಹೇಳಿಕೆಯನ್ನು ನಿಲ್ಲಿಸಬೇಕು ಅಂತ